ಹಲೋ ಫ್ರೆಂಡ್ಸ್, ಶ್ರೀ ಕೃಷ್ಣ ಫ್ಯಾಷನ್ ವಿತ್ ಗೀತಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ಒಂದು ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿರೋ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ನ ಮಾಡೋದು ಹೇಗೆ ಅಂತ ಕಲಿಯೋಣ. ಇಲ್ಲಿ ಬ್ಲೌಸ್ ನ ಉದ್ದ 14.5 ಇಂಚು, ಶೋಲ್ಡರ್ 6 ಇಂಚು, ಆರ್ಮೋಲ್ ಕೂಡ 6 ಇಂಚು, ಮತ್ತೆ ಚೆಸ್ಟ್ ನ ರೌಂಡ್ 7.75 ಮತ್ತೆ ವೇಸ್ಟ್ ನ ರೌಂಡ್ 6.75. ಈಗ ನೆಕ್ ವಿಡ್ತ್ ಬಂದು 2.5 ಇಂಚು, ನೆಕ್ ಲೆಂತ್ 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿರೋ ಒಂದು ಸ್ಕ್ವೇರ್ ಬಾಕ್ಸ್ ನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮತ್ತೆ ಈ ರೀತಿಯಾಗಿರೋ ಪ್ಯಾಟರ್ನ್ ನ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಡ್ರಾ ಮಾಡಿರೋ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಕೂಡ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಮೇನ್ ಫ್ಯಾಬ್ರಿಕ್ ನ ಸೀದಾದಲ್ಲಿಟ್ಟು ಈ ರೀತಿಯಾಗಿ ಲೈನಿಂಗ್ ಫ್ಯಾಬ್ರಿಕ್ ನ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ 1 ಫುಟ್ ಮಾರ್ಜಿನ್ ಅಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಪೂರ್ತಿ ನೆಕ್ ಕೂಡ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಹೀಗೆ ಕಟ್ ಮಾಡಿ ಟ್ರಿಮ್ ಮಾಡಿದ್ಮೇಲೆ ಈಗ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ರೌಂಡ್ ತಿರ್ಗೋ ಕಡೆ ಮತ್ತೆ ಪಾಯಿಂಟ್ಸ್ ಇರೋ ಕಡೆ. ಇದನ್ನ ಟರ್ನ್ ಮಾಡಿಕೊಂಡು ಈ ರೀತಿಯಾಗಿರೋ ಸ್ಟಿಚ್ ನ ಮಾಡ್ತಾ ಹೋಗ್ಬೇಕು. ಇದು ಪೂರ್ತಿ ನೆಕ್ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ಪೂರ್ತಿ ನೆಕ್ ಕೂಡ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬೇಕಾದ್ರೆ ನೀವು ಪೇಪರ್ ಪೇಸ್ಟಿಂಗ್ ನ ಕೂಡ ಯೂಸ್ ಮಾಡಿಕೊಂಡು ಈ ನೆಕ್ ಡಿಸೈನ್ ನ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್. ಈಗ ನೋಡಿ, ಇಲ್ಲಿ ಪೂರ್ತಿ ನೆಕ್ ಕೂಡ ಸ್ಟಿಚ್ ಮಾಡಿದಾಗಿದೆ. ಈಗ ನಾನಿಲ್ಲಿ ಕಾರ್ನರ್ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಈ ರೀತಿ ನೆಕ್ ಡಿಸೈನ್ ರೆಡಿ ಮಾಡಿದ್ಮೇಲೆ ಕಾರ್ನರ್ ಸ್ಟಿಚ್ ಮಾಡ್ತೀರಾ ಇಲ್ಲ 1 ಫುಟ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಪೂರ್ತಿ ನೆಕ್ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ 4 ಕಡೆ ಕೂಡ ನೀಟಾಗಿ ಎಲ್ಲೂ ಕೂಡ ಸುಕ್ ಬರ್ದೇ ಇರೋ ರೀತಿಯಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ತೆಗ್ದಿದ್ದೀನಿ. ಈಗ ಇಲ್ಲಿ ಸೆಂಟರ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚಷ್ಟು ಅಗಲ ಮತ್ತೆ 4 ಇಂಚಷ್ಟು ಉದ್ದಕ್ಕೆ ಎರಡು ಕಡೆ ಕೂಡ ಬ್ಯಾಕ್ ಡಾಟ್ ನ ಹಿಡಿಬೇಕಾಗತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಇಲ್ಲಿ ನಾನು ಬ್ಯಾಕ್ ಡಾಟ್ ನ ಹಿಡಿತಿದ್ದೀನಿ. ಈಗ ಇಲ್ಲಿ ಬ್ಯಾಕ್ ಪಟ್ಟಿ ಕೂಡ ರೆಡಿ ಮಾಡ್ಕೊಳ್ಳೋಣ. ಇದು ಮೊದಲು ನಾನು 1.5 ಇಂಚಷ್ಟು ಅಗಲ ತಗೊಂಡಿದ್ದೀನಿ. ಒಂದ್ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡ್ಕೊಂಡು. ಇಲ್ಲಿ ನೋಡಿ, ಈ ರೀತಿಯಾಗಿ ಲೈನಿಂಗ್ ಸೈಡ್ಗೆ ಸ್ಟಿಚ್ ಮಾಡಿಕೊಂಡು ಮತ್ತೆ ಇಲ್ಲಿ ಲಾಂಗ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ನಾನು ಹೆಮ್ಮಿಂಗ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತಕ್ಕೋಬೇಕು. ನೋಡಿ, ಈಗ ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಮತ್ತೆ ಇಲ್ಲಿ ನಾನು ಪೇಪರ್ ಪೇಸ್ಟಿಂಗ್ ತಗೊಂಡಿದ್ದೀನಿ. ಈ ಪೇಪರ್ ಪೇಸ್ಟಿಂಗ್ ಮೇಲೆ ನಾನು ಈ ರೀತಿಯಾಗಿ ಡಿಸೈನ್ ನ ಡ್ರಾ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ನಾವು ಡಿಸೈನ್ ನ ರೆಡಿ ಮಾಡ್ಕೋಬಹುದು. ಮತ್ತೆ ನೋಡಿ, ಹೀಗೆ ರೌಂಡ್ ಆಗಿ ಶೇಪ್ ತೆಗಿತಾ ಇದ್ದೀನಿ ಅಂತ ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಪೇಪರ್ ಪೇಸ್ಟಿಂಗ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ. ಈಗ ನಾನಿಲ್ಲಿ ಎಷ್ಟು ಉದ್ದ ಬೇಕಾಗುತ್ತೆ ಅಂತ ಅಳತೆ ತಗೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ ನಾನು ಕಾಂಟ್ರಾಸ್ಟ್ ಕಲರ್ ಪೀಸ್ ನ ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ಬಾರ್ಡರ್ ಬ್ಲೌಸ್ಗೆ ಮಾಡ್ಕೋಬಹುದು. ಈಗ ಬಾರ್ಡರ್ ಅನ್ನಲ್ಲಿ ಇರುತ್ತಲ್ಲ ಅದನ್ನ ಕೂಡ ಸ್ಟಿಚ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಈ ರೀತಿಯಾಗಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಐರನ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ. ಮತ್ತೆ ಇಲ್ಲಿ ಕ್ರಾಸ್ ಆಗಿರೋ ಪೀಸ್ ತಗೊಂಡು ಪೈಪಿಂಗ್ಗೋಸ್ಕರ ಈ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಎಷ್ಟು ಬಿಡ್ತಿದ್ದೀನೋ ಅಷ್ಟೇ ಸಣ್ಣದಾಗಿ ಪೀಸು ಮಾರ್ಜಿನ್ ಬಿಡಬೇಕಾಗತ್ತೆ. ನೀವು ಎಷ್ಟು ಸಣ್ಣದಾಗಿ ಮಾರ್ಜಿನ್ ಬಿಡ್ತೀರೋ ಅಷ್ಟು ನೀಟಾಗಿ ನಿಮಗೆ ಪೈಪಿಂಗ್ ಬರುತ್ತೆ. ನೋಡಿ, ಈ ರೀತಿ
ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ ಪೈಪಿಂಗ್ಗೋಸ್ಕರ. ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ ಅಂತ. ಮತ್ತೆ ಈಗ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಬರಬೇಕು ಫ್ರೆಂಡ್ಸ್. ಪೈಪಿಂಗ್ ಮೇಲೆ ಈ ಸ್ಟಿಚ್ಚು ಬರಬಾರ್ದು. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಕ್ಕೊಳ್ಳಿ. ಮತ್ತೆ ಇನ್ನ ಒಂದು ಸೈಡ್ ಕೂಡ ಇದೇ ರೀತಿ ತಯಾರು ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನಲ್ಲಿ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಕ್ಕೊಂಡು ಈಗ ಎರಡು ಕಡೆದು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನಾನು ಕಾಂಟ್ರಾಸ್ಟ್ ಕಲರು ಮತ್ತು ಮೇನ್ ಫ್ಯಾಬ್ರಿಕ್ಕು ತಗೊಂಡು ಈ ರೀತಿ 3 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. 1 ಫುಟ್ ಮಾರ್ಜಿನ್ ಬಿಟ್ಟು ಎಲ್ಲೂ ಗ್ಯಾಪ್ ಕೊಡಕ್ಕೆ ಹೋಗಬೇಡಿ, ನೀಟಾಗಿ ಕವರ್ ಮಾಡಿ ಸ್ಟಿಚ್ ಮಾಡಿ. ಇದೇ ರೀತಿ ನಾನು ಎಲ್ಲ ಪ್ಯಾಟರ್ನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮಾಡ್ಕೊಂಡ್ಮೇಲೆ ಸೆಂಟರ್ಗೆ ಕಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದನ್ನು ತೋರಿಸ್ತೀನಿ ನಾನು. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನು ಹೀಗೆ ಪಾಯಿಂಟ್ ಬರೋ ಹಾಗೆ ರೆಡಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈಗ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದೇ ರೀತಿ ಎಲ್ಲ ಪ್ಯಾಟರ್ನ್ನ ಕೂಡ ನಾನಿಲ್ಲಿ ತಯಾರು ಮಾಡ್ಕೊತಿದ್ದೀನಿ. ನೋಡಿ ಹೀಗೆ ಶಾರ್ಪ್ ಇರೋ ಥಿಂಗ್ಸಿಂದ ನೀವು ಈ ರೀತಿಯಾಗಿ ರೆಡಿ ಮಾಡ್ಕೋಬೋದು. ಈಗ ರೆಡಿ ಮಾಡಿಟ್ಟಿರೋ ಬ್ಯಾಕ್ ಪಾರ್ಟನ್ನು ತಗೊಂಡು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ರೆಡಿ ಮಾಡಿರೋ ಪ್ಯಾಟರ್ನ್ನ. ನೋಡಿ ಈ ರೀತಿ ಎಲ್ಲೂ ಗ್ಯಾಪ್ ಕೊಡದೇ ಇರೋ ಹಾಗೆ ನೀಟಾಗಿ ಪಕ್ಕದಲ್ಲೇ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇದು ಕಾರ್ನರಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಈ ರೀತಿಯಾಗಿ ನೀಟಾಗಿ, ಆದರೆ ಹಿಂಭಾಗಕ್ಕೆ ಜಾಸ್ತಿ ಕಾಣಿಸ್ದೇ ಇರೋ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಗೋಲ್ಡನ್ ಕಲರ್ ಲೇಸ್ ತಗೊತಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಕಾಂಟ್ರಾಸ್ಟ್ ಕಲರಲ್ಲಿರೋ ಲೇಸ್ನ ಕೂಡ ತಗೋಬೋದು ಫ್ರೆಂಡ್ಸ್. ನೋಡಿ ಡಬಲ್ ಸ್ಟಿಚ್ ಮಾಡ್ಕೋಬೇಕು. ಲೇಸ್ಗೆ ಯಾವಾಗಲೂ ಡಬಲ್ ಸ್ಟಿಚ್ ಮಾಡೋದನ್ನ ಮರಿಬೇಡಿ. ಈಗ ರೆಡಿ ಮಾಡ್ಕೊಂಡಿರೋ ಪ್ಯಾಟರ್ನ ನಾನು ಇದ್ರ ಮೇಲೆ ಇಟ್ಟು ಪಿನ್ ಮಾಡ್ಕೊತೀನಿ. ನೋಡಿ ಈ ರೀತಿ ಸೆಟ್ ಮಾಡಿಕೊಂಡು ನೀಟಾಗಿ ಪಿನ್ ಮಾಡ್ಕೊಂಬಿಡಿ ಮೊದಲಿಗೆ. ಈಗ ಪಿನ್ ಮಾಡೋದ್ರಿಂದ ಸ್ಟಿಚಿಂಗ್ ಮಾಡುವಾಗ ಈ ಪ್ಯಾಟರ್ನ್ ಅಲುಗಾಡೋದಿಲ್ಲ, ಅಂದರೆ ಜರುಗೋದಿಲ್ಲ. ನೋಡಿ ಹೀಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾನು. ಈಗ ಈಸಿಯಾಗಿ ಸ್ಟಿಚ್ ಮಾಡ್ಕೊಬಹುದು ಫ್ರೆಂಡ್ಸ್ ಇದ್ರ ಮೇಲೆ. ನೋಡಿ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ, ಪೈಪಿಂಗ್ ಮೇಲೆ ಸ್ಟಿಚ್ ಬರಬಾರ್ದು, ಪಕ್ಕದಲ್ಲೇ ಸ್ಟಿಚ್ ಬರೋ ಹಾಗೆ ನೋಡ್ಕೊಳ್ಳಿ. ಪೈಪಿಂಗ್ ಮೇಲೆ ಸ್ಟಿಚ್ ಬಂದರೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್. ಈಗ ಸೈಡಲ್ಲಿರೋ ಆರ್ಮೋಲ್ ಸೈಡು ಮತ್ತು ಶೋಲ್ಡರ್ ಸೈಡೆಲ್ಲ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಎರಡೂ ಕಡೆ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ನೋಡಿ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಇಲ್ಲಿ ನಾನು ಕಟ್ ಮಾಡಿ ತೆಗಿತಿದ್ದೀನಿ. ನೀಟಾಗಿ ಫಿನಿಶಿಂಗ್ ಕೊಡಬೇಕು ಇದಕ್ಕೆ. ನೋಡಿ ಈ ರೀತಿಯಾಗಿ ತಯಾರಾಗಿದೆ. ಈಗ ಇಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ ತಗೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕದಾಗಿರೋ ಬೀಡ್ಸ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ದಪ್ಪ ಬೀಡ್ಸ್ಗಳು ಬರುತ್ತೆ, ಅದನ್ನು ಬೇಕಾದ್ರೂ ತಗೋಬೋದು. ನೋಡಿ ಈ ರೀತಿ ಡಬಲ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ, ಯಾಕೆಂದರೆ ನೀಟಾಗಿ ಫಿಕ್ಸ್ ಆಗಲಿ ಅಂತ. ನೋಡಿ ಇದೇ ರೀತಿ ನಾನಿಲ್ಲಿ ಪೂರ್ತಿ ಪ್ಯಾಟರ್ನ್ ರೆಡಿ ಮಾಡಿದ್ದೀನಲ್ಲ, ಅದಕ್ಕೆಲ್ಲ ನೀಟಾಗಿ ಬೀಡ್ಸ್ಗಳನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್. ಇದನ್ನ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬಹುದು. ನೋಡಿ ಇದೇ ರೀತಿಯಾಗಿ ನಾನಿಲ್ಲಿ ಎಲ್ಲ ಬೀಡ್ಸ್ನ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದನ್ನ ನೀಟಾಗಿ ಹಿಂಭಾಗದಲ್ಲಿ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಡಿಸೈನ್ ಸಿದ್ಧವಾಯಿತು ಅಂತ.
ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್, ಶೇರ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಧನ್ಯವಾದ.